ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾವು ಒಂದು ಸಿಂಪಲ್ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಫಸ್ಟು ಈ ಕಲರ್ನ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ ಫಿಲ್ ವಿತ್ ಕಲರ್ಗೂ ಎಡಿಟ್ ಕಲರ್ಗೆ ಹೋಗ್ಬಿಟ್ಟು ಇಲ್ಲಿ ಲೈಟ್ ಕಲರ್ ಇಟ್ಕೊಂಡು ಓಕೆ ಅಂತ ಕೊಡಿ. ನೆಕ್ಸ್ಟ್ ಅದಾದಮೇಲೆ ಸರ್ಕಲ್ ತೊಗೊಂಡು ಸರ್ಕಲ್ ಮಿಡಲಲ್ಲಿ ಇನ್ಸೆಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫಿಲ್ ವಿತ್ ಕಲರ್ ತೊಗೊಂಡು ಕಲರ್ ಫಿಲ್ ಮಾಡಿ. ನೆಕ್ಸ್ಟ್ ಅದೇ ಕಲರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ. ಓಕೆ ಅಂತ ಕೊಡಿ. ಸರ್ಕಲ್ ತೊಗೊಂಡು ಮತ್ತೆ ಸರ್ಕಲ್ ಇನ್ಸರ್ಟ್ ಮಾಡಿ. ಇದು ಕಲರ್ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಎಡಿಟ್ ಕಲರ್ಗೆ ಹೋಗ್ಬಿಟ್ಟು ಓಕೆ ಅಂತ ಕೊಟ್ಕೊಳ್ಳಿ. ಅದು ಇಲ್ಲಿ ಫಿಲ್ ಮಾಡಿಕೊಂಡು ಈಗೇನು ಮತ್ತೆ ಎಡಿಟ್ ಕಲರ್ಗೆ ಹೋಗಿ ಅದಕ್ಕೆ ನಾನು ಸ್ವಲ್ಪ ಡಾರ್ಕ್ ಓಕೆ ಮಾಡ್ಕೊಳ್ಳಿ. ಸರ್ಕಲ್ ತೊಗೊಂಡು ಸರ್ಕಲ್ ಇನ್ಸರ್ಟ್ ಮಾಡಿ. ಮತ್ತೆ ಫಿಲ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಡಾರ್ಕ್ ಕಲರ್ ಇಟ್ಕೊಂಡು ಅದನ್ನು ಈಗೇನು ಮತ್ತೆ ಸರ್ಕಲ್ ಹಾಕ್ಕೊಳ್ಳಿ. ಫಿಲ್ ವಿತ್ ಕಲರ್ ತೊಗೊಂಡು ಕಲರ್ ಫಿಲ್ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಡಾರ್ಕ್ ತಗೊಳ್ಳಿ. ಓಕೆ ಅಂತ ಕೊಡಿ. ಸರ್ಕಲ್ ತೊಗೊಂಡು ಸರ್ಕಲ್ ಇನ್ಸೆಟ್ ಮಾಡಿ. ಸರ್ಕಲ್ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಫಿಲ್ ವಿತ್ ಕಲರ್ ತೊಗೊಂಡು ಮತ್ತೆ ಈಗೇನು ಫಿಲ್ ಮಾಡ್ಕೊಳ್ಳಿ. ಈಗೇನು ಮತ್ತೆ ಸರ್ಕಲ್ ಹಾಕ್ಕೋಬೇಕು. ಇದಕ್ಕೆ ನಾವು ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡು ಓಕೆ ಅಂತ ಕೊಡಿ. ಸರ್ಕಲ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸರ್ಕಲ್ನ ಇಲ್ಲಿ ಇನ್ಸರ್ಟ್ ಮಾಡಿ. ಏನು ಫಿಲ್ ವಿತ್ ಕಲರ್ ತೊಗೊಂಡು ಕಲರ್ ಫಿಲ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮತ್ತೆ ಏನು ಮಾಡಬೇಕು, ಸರ್ಕಲ್ ಇನ್ಸೆಟ್ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಡಾರ್ಕ್ ಕಲರ್ದು ಓಕೆ ಮಾಡ್ಕೊಳ್ಳಿ. ಇದು ಫಿಲ್ ವಿತ್ ಕಲರ್ ತೊಗೊಂಡು ಕಲರ್ ಫಿಲ್ ಮಾಡ್ಕೊ. ನೆಕ್ಸ್ಟ್ ನಾವು ಈ ಥರ ಸರ್ಕಲಾಗಿ ಕಲರ್ ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬ್ರಷಸ್ಸಲ್ಲಿ ಹೋಗ್ಬಿಟ್ಟು ನೇಚರ್ ಪೆನ್ಸಿಲ್ ಅಂತ ಇರುತ್ತೆ, ಇದನ್ನು ತೊಗೊಳ್ಳಿ. ಫಸ್ಟ್ ಕಲರ್ ನಾವೇನು ಇಟ್ಕೊಂಡಿದ್ವೋ ಅದು ಇಟ್ಕೊಬಿಟ್ಟು ಈ ಪೆನ್ಸಿಲ್ನ ದೊಡ್ಡದು ಮಾಡ್ಕೋಬೇಕು. ಕಂಟ್ರೋಲ್+. ಈ ಥರ ಮಾಡ್ಕೊಂಡಾದ್ಮೇಲೆ ಇದನ್ನೇನು ಮಾಡಬೇಕು, ಈ ಥರ ರೌಂಡಾಗಿ ಇಲ್ಲಿ ಫಿಲ್ ಮಾಡಬೇಕು ಎಡ್ಜಸ್ಸಲ್ಲಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಈಗೇನು ಮತ್ತೆ ನೆಕ್ಸ್ಟ್ ಕಲರ್ಸ್ ಏನಿರುತ್ತೋ ಅದು ತೊಗೊಂಡು ಅದೇ ಥರ ಸೇಮ್ ಮಾಡಬೇಕು. ಸೇಮ್ ಇವಾಗ ನಾವು ಎಲ್ಲಿ ಕಲರ್ಸ್ ಎಲ್ಲ ಫಿಲ್ ಮಾಡ್ಕೊಂಡಿದ್ವೋ ಆ ಕಲರ್ಗೆಲ್ಲ ಇದೇ ಟೈಪ್ ಮಾಡ್ಕೋಬೇಕು. ಈ ಥರ ಮತ್ತೆ ಈಗಿನ ಡಾರ್ಕ್ ಕಲರ್ ಇಟ್ಕೊಂಡು ಮತ್ತೆ ಇಲ್ಲಿ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಡಾರ್ಕ್ ಕಲರ್ ಇಟ್ಕೊಂಡು ಲಾಸ್ಟಲ್ಲಿ ಈ ಥರ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬ್ರಷಸ್ಸಲ್ಲಿ ಹೋಗ್ಬಿಟ್ಟು ಸೇಮ್ ಅದೇ ಟೈಪ್ ಏರ್ ಬ್ರಷ್ ಅಂತ ಬರುತ್ತೆ, ಅದನ್ನು ಲೈಟ್ ಕಲರ್ಸಿಂದ ಫಿಲ್ ಮಾಡ್ತಾ ಬರೋದು. ಕಂಟ್ರೋಲ್+ ಮಾಡ್ಕೊಳ್ಳಿ. ಈ ಥರ ಫಿಲ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಮತ್ತೆ ಅದಕ್ಕಿಂತ ಡಾರ್ಕ್ ಕಲರ್ಸ್ ಇಟ್ಕೊಂಡು ಇವಾಗ ನಾವು ಹೆಂಗೆ ಫಿಲ್ ಮಾಡ್ತಾ ಹೋದ್ವೋ ಅದೇ ಥರ ಸೇಮ್ ಫಿಲ್ ಮಾಡ್ತಾ ಹೋಗಬೇಕು.
ಲಾಸ್ಟ್ ಕಲರ್ ಡಾರ್ಕ್ ಕಲರ್, ಇವಾಗ ಡಾರ್ಕ್ ಕಲರ್ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ ಕಲರ್ ನೆಕ್ಸ್ಟ್ ಈ ಥರ ಫಿಲ್ ಮಾಡ್ಕೊಂಡಾದ್ಮೇಲೆ ನಾವು ರೀಸೈಸಲ್ಲಿ ಹೋಗಬೇಕು. ರೀಸೈಸಲ್ಲಿ ಹೋಗಿ ಪಿಕ್ಸೆಲ್ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಮೇಂಟೈನ್ ಇದು ಆಫ್ ಮಾಡಿಕೊಂಡು ಇಲ್ಲಿ RSಂಟಲ್ಲಿ ಬಂದುಬಿಟ್ಟು 40 ಅಂತ ಕೊಡಿ, ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಗೈನ್ ಮತ್ತೆ ರೀಸೈಜ್ಗೆ ಹೋಗಿ ರೀಸೈಸಲ್ಲಿ ಹೋಗ್ಬಿಟ್ಟು ಇದು ಆಫ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಅದು ಆನ್ ಮಾಡಿಕೊಂಡು RSಂಟಲ್ಲೇ 1254 ಎಂಟರ್ ಮಾಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅಗೈನ್ ರೀಸೈಜ್ಗೆ ಹೋಗ್ಬಿಟ್ಟು ಮೇಂಟೈನ್ ಆಫ್ ಮಾಡಿಕೊಂಡು ಪಿಕ್ಸೆಲಲ್ಲಿ ಹೋಗಿ ವರ್ಟಿಕಲಲ್ಲಿ 6 ಅಂತ ಕೊಡಿ. ಅಗೈನ್ ಮತ್ತೆ ರೀಸೈಜ್ಗೆ ಹೋಗಿ ನೆಕ್ಸ್ಟ್ ಅದಾದಮೇಲೆ ಇದು ಆಫ್ ಮಾಡಿಕೊಂಡು ಪಿಕ್ಸೆಲಲ್ಲಿ 731 ಎಂಟರ್ ಮಾಡ್ಕೊಂಡು ನಮಗೆ ಈ ಥರ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕಲರ್ ವೈಟ್ ಇಟ್ಕೊಂಡು ಸರ್ಕಲ್ನ ಮಿಡಲಲ್ಲಿ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಇದು ಸಾಲಿಡ್ ಫಿಲ್ಲರ್ ಅಂತ ಕೊಡಬೇಕು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬ್ರಷಸ್ಸಲ್ಲಿ ಬಂದುಬಿಟ್ಟು ಫಸ್ಟ್ ಒನ್ ತಗೊಳ್ಳಿ, ಕಲರ್ ಬ್ಲ್ಯಾಕ್ ಇಟ್ಕೊಂಡು ಒಂದು ಟ್ರೀನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಒಂದು ಟ್ರೀ ಥರ ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಮಾಲ್ ಮಾಡ್ಕೊಂಡಿದ್ದೀನ ಈ ಥರ ಟ್ರೀ ಡ್ರಾ ಮಾಡ್ಕೊಳ್ಳಿ. ಟ್ರೀ ಡ್ರಾ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲೊಂದು ಟ್ರೀ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಟ್ರೀ ಡ್ರಾ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಲರ್ ಫಿಲ್ಲರ್ ಎಡಿಟ್ ಕಲರ್ಗೆ ಹೋಗ್ಬಿಟ್ಟು ಪಿಂಕ್ ಕಲರ್ ತಗೊಳ್ಳಿ. ಈ ಪಿಂಕ್ ತೊಗೊಂಡು ಒಂದು ಸ್ವಲ್ಪ ಲೈಟ್ ತೊಗೊಳ್ಳಿದ್ರಲ್ಲಿ ಓಕೆ ಅಂತ ಕೊಡಿ. ಇಲ್ಲಿ ಏರ್ ಬ್ರಷಲ್ಲಿ ಹೋಗಿ ಇದು ಫಾಂಟ್ ಸೈಜ್ ಕಮ್ಮಿ ಮಾಡ್ಕೊಳ್ಳಿ. ಮೀನ್ಸ್ ಕಂಟ್ರೋಲ್ ಪ್ಲಸ್ ಮಾಡಿ
ಇನ್ನು ಕಂಟ್ರೋಲ್+ ಮಾಡ್ಕೊಳ್ಳಿ. ಸೈಜಲ್ಲಿ ಹೋಗ್ಬಿಟ್ಟು ಸೆಕೆಂಡ್ ಒನ್ ಇಟ್ಕೊಂಡ್ರು ಓಕೆ. ನೆಕ್ಸ್ಟ್ ಈ ಥರ ಕ್ಲಿಕ್ ಮಾಡ್ತಾ ಹೋಗಿ. ಏರ್ ಬ್ರಷ್ ತೊಗೊಂಡಾದ್ಮೇಲೆ ಕಲರ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಫಿಲ್ ಮಾಡ್ತಾ ಹೋಗಿ. ನಾವೇ ಈ ಥರ ಹೆಂಗೆ ಫಿಲ್ ಮಾಡಿದ್ವೋ ಅದೇ ಥರ ಸೇಮ್ ಇಲ್ಲೂ ಫಿಲ್ ಮಾಡ್ಕೋಬೇಕು. ಈ ಥರ ಫಿಲ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ವಂಡರ್ಫುಲ್ಲಾಗಿ ಕಾಣುತ್ತೆ. ನೆಕ್ಸ್ಟ್ ಅದಾದಮೇಲೆ ಈಗೇನು ಮತ್ತೆ ಇಲ್ಲಿ ಬ್ಲ್ಯಾಕ್ ಕಲರ್ ಇಟ್ಕೊಂಡು ಕಲರ್ 2 ಬ್ಲ್ಯಾಕ್ ಕಲರ್ ಇಟ್ಕೊಳ್ಳಿ. ನೆಕ್ಸ್ಟು ಈ ಬ್ರಷಸ್ನ ತೊಗೊಂಡು ಸೈಜನ್ನು ಸ್ಮಾಲ್ದಾಗಿ ಇಟ್ಕೊಂಡು ಇಲ್ಲಿ ಒಂದು ಬಾಯ್ ಥರ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಥರ ಡ್ರಾ ಮಾಡ್ಕೊಂಡಾದ್ಮೇಲೆ ನಮ್ಮ ಡ್ರಾಯಿಂಗ್ ಇಲ್ಲಿ ಫಿನಿಶ್ ಆಯಿತು. ವಂಡರ್ಫುಲ್ ಡ್ರಾಯಿಂಗ್ ಬಂತು. ಥ್ಯಾಂಕ್ ಯು.